ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಎಚ್ಡಿ ರೇವಣ್ಣಗೆ ಬೇಲ್ ಸಿಕ್ಕರು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಂಧನ ಭೀತಿ ಎದುರಾಗಿದೆ. ಇಂದು ಮಧ್ಯಾಹ್ನ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಮಾಜಿ ಸಚಿವನಿಗೆ ಢವಢವ ಶುರುವಾಗಿದೆ. ಇನ್ನು ನಿನ್ನೆ ಕೋರ್ಟ್ನಲ್ಲಿ ನಡೆದಂತಹ ವಾದ ಪ್ರತಿವಾದವೇನು ಈ ಕುರಿತ ಡೀಟೇಲ್ಸ್ ಇದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣಗೆ ಬಂಧನ ಭೀತಿ. ಜಾಮೀನಿಗಾಗಿ ರೇವಣ್ಣ ಅರ್ಜಿ ಇಂದು ಮಧ್ಯಾಹ್ನ ವಿಚಾರಣೆ. ಜಾಮೀನಿನ ಮೇಲೆ ಜೈಲಿಂದ ಬಿಡುಗಡೆ ಆಗಿರೋ ರೇವಣ್ಣಗೆ ಈಗ ಲೈಂಗಿಕ ದೌರ್ಜನ್ಯ ಕೇಸ್ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ. ಕೆಆರ್ ನಗರ ಠಾಣೆಯಲ್ಲಿ ದಾಖಲಾಗಿರುವ ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅರೆಸ್ಟ್ ಆಗಿದ್ರು. ಕಳೆದ ಸೋಮವಾರ ಷರತ್ತುಬದ್ಧ ಜಾಮೀನು ಪಡೆದಿದ್ದ ರೇವಣ್ಣ ಮಂಗಳವಾರವಷ್ಟೇ ರಿಲೀಸ್ ಆಗಿದ್ರು. ಜೈಲಿಂದ ರಿಲೀಸ್ ಆಗಿರುವ ರೇವಣ್ಣಗೆ ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ ಟೆನ್ಷನ್ ತರಿಸಿದೆ. ಈ ಪ್ರಕರಣದಲ್ಲಿ A1 ರೇವಣ್ಣ ಆಗಿದ್ದು ಪ್ರಜ್ವಲ್ A2 ಆಗಿದ್ದಾರೆ. ಸದ್ಯ ರೇವಣ್ಣಗೆ ಈ ಕೇಸ್ನಲ್ಲೂ ಬಂಧನ ಭೀತಿ ಇದ್ದು ನಿನ್ನೆ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಬೆಂಗಳೂರಿನ 42ನೇ ACMM ಕೋರ್ಟ್ನಲ್ಲಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅರ್ಜಿ ವಿಚಾರಣೆ ನಡೆಯಿತು. ಎಸ್ಐಟಿ ಪರ ಎಸ್ಪಿಪಿ ಜೈನಾ ಕೊತಾರಿ, ರೇವಣ್ಣ ಪರ ವಕೀಲ ಅರುಣ್ ವಾದ ಮಂಡಿಸಿದ್ರು. ರೇವಣ್ಣ ಸಲ್ಲಿಸಿದ ಜಾಮೀನು ಅರ್ಜಿಗೆ ಎಸ್ಐಟಿ ಎಸ್ಪಿಪಿ ಜೈನಾ ಕೊತಾರಿ ಆಕ್ಷೇಪಣೆ ಸಲ್ಲಿಸಿದ್ರು. ಈ ವೇಳೆ ಕೋರ್ಟ್ನಲ್ಲಿ ರೇವಣ್ಣ ಹಾಜರಿರಲಿಲ್ಲ. ಆಗ ಜಡ್ಜ್ ರೇವಣ್ಣಗೆ ಖುದ್ದು ಹಾಜರಿರುವಂತೆ ಸೂಚನೆ ನೀಡಿದ್ರು. ಹೀಗಾಗಿ ರೇವಣ್ಣ ಕೋರ್ಟ್ಗೆ ಆಗಮಿಸಿ ಜಡ್ಜ್ ಎದುರು ಕೈಕಟ್ಟಿ ನಿಂತಿದ್ರು. ಆಗ ರೇವಣ್ಣ ಪರ ವಕೀಲರು ಇದು ಜಾಮೀನು ನೀಡಬಹುದಾದ ಕೇಸ್ ಅಂತ ವಾದ ಮಂಡಿಸಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಎಸ್ಐಟಿ ಪರ ವಕೀಲೆ ಜೈನಾ ಕೊತಾರಿ, ಈ ಪ್ರಕರಣದಲ್ಲಿ ಜಾಮೀನು ರಹಿತ ಸೆಕ್ಷನ್ಗಳಿವೆ, ಹೀಗಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಈ ಜಾಮೀನು ಅರ್ಜಿ ವಿಚಾರಣೆ ಊರ್ಜಿತವಾಗೋದಿಲ್ಲ ಅಂತ ಜಾಮೀನು ಅರ್ಜಿಯ ಕಾನೂನು ಬದ್ಧತೆಯನ್ನ ಪ್ರಶ್ನಿಸಿದ್ರು. ವಾದ ಪ್ರತಿವಾದ ಆಲಿಸಿದ ಜಡ್ಜ್ ಕೆಲ ಹೊತ್ತು ರೇವಣ್ಣರನ್ನ ಕೋರ್ಟ್ ಕಸ್ಟಡಿಗೆ ನೀಡಿದ್ರು. ಆದೇಶ ಪ್ರಕಟಿಸುವವರೆಗೂ ಕುಳಿತಿರುವಂತೆ ಸೂಚಿಸಿದ್ರು. ಅದರಂತೆ ಬೆಂಚ್ ಮೇಲೆ ಕುಳಿತ ರೇವಣ್ಣ ಶ್ಲೋಕಗಳನ್ನ ಪಠಿಸ್ತಾ ಇದ್ರು. ಕೆಲ ಹೊತ್ತಿನ ಬಳಿಕ ಜಡ್ಜ್ ಮಧ್ಯಂತರ ಜಾಮೀನು ನೀಡಿ ನ್ಯಾಯಾಧೀಶೆ ಶ್ರೀಮತಿ ಜೆಪ್ರೀತ್ ಆದೇಶ ನೀಡಿದ್ರು. ವಿಚಾರಣೆಯನ್ನ ಕೋರ್ಟ್ ಇವತ್ತಿಗೆ ಮುಂದೂಡಿತ್ತು. ಕೋರ್ಟ್ ಷರತ್ತಿನಂತೆ ಇಬ್ಬರ ಶ್ಯೂರಿಟಿ 5 ಲಕ್ಷ ರೂಪಾಯಿ ಬಾಂಡ್ ಒದಗಿಸಿದ ರೇವಣ್ಣ ಕೊಂಚ ರಿಲ್ಯಾಕ್ಸ್ ಆಗಿ ಕೋರ್ಟ್ನಿಂದ ತೆರಳಿದ್ರು. ಆದ್ರೆ ಇವತ್ತು ಮಧ್ಯಾಹ್ನ ಮತ್ತೆ ಜಾಮೀನು ಅರ್ಜಿ ವಿಚಾರಣೆ ಇರೋದ್ರಿಂದ ರೇವಣ್ಣ ಟೆನ್ಷನ್ ನಲ್ಲೇ ಇದ್ದಾರೆ ಎನ್ನಲಾಗಿದೆ. ಈ ಮಧ್ಯೆ ಮಹಿಳೆ ಕಿಡ್ನಾಪ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ಸತೀಶ್ ಬಾಬುಗೆ ಮೇ 24ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿ ಕೋರ್ಟ್ ಆದೇಶಿಸಿದೆ. ಮತ್ತೊಬ್ಬ ಆರೋಪಿ ಕೀರ್ತಿಯನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ಇನ್ನೊಂದೆಡೆ ಎಚ್ಡಿ ರೇವಣ್ಣ ವಿರುದ್ಧದ ಮಹಿಳೆ ಕಿಡ್ನಾಪ್ ಆರೋಪ ಪ್ರಕರಣ ಸಂಬಂಧ ತನಿಖೆ ಚುರುಕುಗೊಳಿಸಿರುವ ಎಸ್ಐಟಿ ನಿನ್ನೆ ಬಸವನಗುಡಿಯ ರೇವಣ್ಣ ನಿವಾಸದಲ್ಲಿ ಸ್ಥಳ ಮಹಜರು ನಡೆಸಿದೆ. ಬ್ಯೂರೋ ರಿಪೋರ್ಟ್ TV9.